ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸದ ಹಿನ್ನೆಲೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡಿದ್ರು. ಅಂಗನವಾಡಿ ಮಕ್ಕಳನ್ನ ಶಾಲೆಗೆ ಸೇರಿಸುವುದು ಸರಿಯಲ್ಲ, ಇದರಿಂದ ಅನೇಕ ಅಂಗನವಾಡಿ ಕಾರ್ಯಕರ್ತೆಯರ ಬಾಳು ಬೀದಿಗೆ ಬರುತ್ತೆ, ಆದ್ದರಿಂದ ಇದನ್ನ ಹಿಂಪಡೆಯಬೇಕು ಎಂದು ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು. ಚರ್ಚೆ ಮಾಡಲೇಬೇಕು. ಮಕ್ಕಳ ಭವಿಷ್ಯ ಮಾಡಲು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಂಗನವಾಡಿಯ ಮಹಿಳಾ ನಾಯಕಿಯಾಗಿರುವ ಶಾಂತಾ ಎನ್ ಘಂಟೆ ಅವರು ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದರು. ವಿರೋಧ ಮಾಡಿ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಸಿಪಿಎಂ ಪಕ್ಷದಿಂದ ಬೆಂಬಲ ಮಾಡ್ಲಿಕ್ಕೆ ಇವತ್ತು ಹೋರಾಟ ಹಾಕೊಂಡಿವಿ. ಅದೇ ತರನೇ ಅಂಗನವಾಡಿ ನೌಕರರು ಕೂಡ ಒಂದು 4 ದಿನಗಳ ಕಾಲ ಇಡೀ 7 ಜಿಲ್ಲೆಗಳಲ್ಲಿ ಶಾಸಕ ಸಚಿವರ ಎದುರುಗಡೆ ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಹೋರಾಟ ಮಾಡ್ತಿದ್ವಿ ಅಂದ್ರೆ 3 ರಿಂದ 6 ವರ್ಷದ ಅಂಗನವಾಡಿ ಕೇಂದ್ರದಲ್ಲಿ ಈಗಾಗಲೇ ಶಾಲಾ ಪೂರ್ವ ಶಿಕ್ಷಣ ನಡೆಸ್ತಾ ಇದ್ದೀವಿ. ಇವೇ ಮಕ್ಕಳನ್ನ ಅವ್ರು LKG UKG ಗೆ ತಗೋಬೇಕಂತ ಹೇಳಿ ಇವತ್ತು ತೀರ್ಮಾನ ಮಾಡಿದಾರ. ಒಂದ್ ವೇಳೆ ಅವ್ರು ಪ್ರಾರಂಭ ಆಗಿ ಮಕ್ಕಳು ಹೋದು ಅಂದ್ರ 49 ವರ್ಷ ಇದ್ದಂತ ಈ ಸ್ಕೀಮ್ ಅನ್ನ ಇವತ್ತು ಮುಚ್ಚಲಿಕ್ಕೆ ಸರ್ಕಾರ ಹೊರಟದ. ಇದನ್ನ ವಿರೋಧ ಮಾಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನಾಳೆನೂ ಕೂಡ ಸಚಿವ ಸಂಪುಟ ಬೆಂಗಳೂರಿನಲ್ಲಿ ನಡೀತದ. ಎಲ್ಲಾ ಶಾಸಕರು, ಸಚಿವರು, ಅಧಿಕಾರಿಗಳು ಒತ್ತಡ ಹಾಕಿ ಅಂಗನವಾಡಿ ಕೇಂದ್ರದಲ್ಲಿ LKG UKG ನಡೆಸಬೇಕು. ನಮ್ಮಲ್ಲಿ ಕೂಡ ಡಿಗ್ರಿ ಆದವರು ಅದರ, ಸೆಕೆಂಡ್ ಇಯರ್ ಆದವರು ಅದರ. ಈಗಾಗಲೇ KKRDP, ಅಜಿಂ ಪ್ರೇಮ್ಜಿ, ಟಾಟಾ ಹಲವಾರು ಸಂಘ ಸಂಸ್ಥೆಗಳು ಅಂಗನವಾಡಿ ಕಾರ್ಯಕರ್ತರಿಗೆ ಶಾಲಾ ಪೂರ್ವ ಶಿಕ್ಷಣ ಬಗ್ಗೆ ಟ್ರೈನಿಂಗ್ ಕೊಟ್ಟಾರ. ಅಂಗನವಾಡಿ ಕೇಂದ್ರದಲ್ಲೇ ಉಳಿಬೇಕು. ಈ 49 ವರ್ಷ ಇದ್ದಂತ ಅನುಭವವನ್ನ ಇವತ್ತು ಸರ್ಕಾರ ಕಡೆಗಣನೆ ಮಾಡಿ ಏನಿದೆ ಆದೇಶ ಮಾಡ್ಯಾರ, ಇದನ್ನ ನಾವು ವಾಪಸ್ ಆಗೋ ತನಕ ಹೋರಾಟ ಮಾಡ್ತಾ ಇದ್ದೀವಿ. ಶಾಂತಾ ಎನ್ ಘಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ.